ಅಕ್ಕ, ಜಗನ್ಮಾತೆ ಆದ ಹೊಳೆವ ತಾಯಿಯಲ್ಲಿ ಏನೆಂದು ಬೇಡಿಕೊಂಡೆ ಅಮ್ಮ, ಏನೆಂದು ಬೇಡಿಕೊಂಡೆ? ತಮ್ಮ, ಈಗ ನಮಗೆ ಬಂದಿರುವ ಈ ಬಡತನವನ್ನು ದೂರ ತಳ್ಳಿ ಆರೋಗ್ಯದ ಭಾಗ್ಯ ಕೊಟ್ಟು ಕಾಪಾಡು ತಾಯಿ ಎಂದು ಈ ತಾಯಿಯಲ್ಲಿಂದು ಸೆರಗುಡಿ ಬೇಡಿಕೊಂಡೇ ನಾನು. ಏನಕ್ಕ, ತೋಡಿಕೊಂಡರೆ ನಮ್ಮ ಬಡತನದ ಭಾವನೆ ನಿವಾರಣೆ ಆಗುವುದೇನಮ್ಮ? ತಮ್ಮ, ಮನಸ್ಸಿಗೆ ಸಮಾಧಾನವಾಗಬೇಕಾದ್ರೆ ಈ ತಾಯಿಯಲ್ಲಿ ನಾವು ಸೆರಗುಡಿ ಬೇಡಿಕೊಳ್ಳಲೇಬೇಕು ನಾವು. ಯಾಕೆಂದ್ರೆ ಬಡತನ ಸಿರಿತನ ಎನ್ನುವುದು ಹಗಲು ರಾತ್ರಿ ಇದ್ದಂತೆ ತಮ್ಮ, ಹಗಲು ರಾತ್ರಿ ಇದ್ದಂತೆ. ಆದ್ರೆ ಸದಾ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇದೆ. ಆದ್ರೆ ಅದನ್ನೆಲ್ಲ ಚಿಂತಿಸುತ್ತಾ ಕುಳಿತುಕೊಳ್ಳೋದು ಬೇಡ ತಮ್ಮ. ಏನಪ್ಪ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ತಮ್ಮ? ಆಯ್ತಕ್ಕ, ನಿನ್ನ ಇಚ್ಛೆಯಂತೆ, ನಿನ್ನ ಈ ಇಚ್ಛೆಯಂತೆ ಆ ತಾಯಿ ಹೊಳೆವ ದೇವಿ ಹಾಗೂ ಆ ಸತ್ಯಪ್ಪ ಮುತ್ಯ ನಮ್ಮ ಬಡತನದ ಭಾವನೆಯನ್ನು ನಿವಾರಿಸಲೆಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನಕ್ಕ, ಬೇಡಿಕೊಳ್ಳುತ್ತೇನೆ. ಹಾಂ ಅಕ್ಕ, ನನಗೆ ಯಾಕೋ ಹೊಟ್ಟೆ ತುಂಬ ಹಸಿತಾ ಇದೆ. ಬೇಗನೆ ಏನಾದರೂ ತಿನ್ನಲು ಅಡಿಗೆಯನ್ನು ರೆಡಿ ಮಾಡಿ ನಡಿಯಮ್ಮ. ತಮ್ಮ, ನಿನ್ನ ಕೈಯಾರೆ ಊಟ ಮಾಡಿ ಹಾಗೂ ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಇಂದು ಬೆಂಗಳೂರಿಗೆ ಹೋಗಬೇಕು. ತಮ್ಮ, ಒಂದ್ ನಿಮಿಷ ಇರು. ಯಾಕೆಂದ್ರೆ ಈಗಲೇ ಅಡಿಗೆ ಮಾಡುತ್ತೇನೆ ನಿಜ. ಆದ್ರೆ ಮುತ್ತಿನಂತ ನನ್ನ ತಮ್ಮ ಇನ್ನೊಬ್ಬ ಸುರೇಶ್ ಬರಲಿ. ಸುರೇಶ್ ಬಂದ ನಂತರ ಇಬ್ರು ಸೇರಿ ಊಟ ಮಾಡಿ ನಿನ್ನ ತಮ್ಮನಿಗೆ ಹೇಳಿ ಬೆಂಗಳೂರಿಗೆ ಹೋಗುವೆ ಅಂತೆಪ್ಪ. ಓ, ಐ ಆಮ್ ಸಾರಿ ಅಕ್ಕ. ನಾನು ಬೆಂಗಳೂರಿಗೆ ಹೋಗುವ ಸಂತೋಷದಲ್ಲಿ ನನ್ನ ತಮ್ಮ ಸುರೇಶನ ಬಗ್ಗೆ ಗಮನವೇ ಬರಲಿಲ್ಲ ನೋಡಕ್ಕ, ಗಮನವೇ ಬರಲಿಲ್ಲ. ತಮ್ಮ, ಎಂದೆಂದಿಗೂ ನಿನ್ನ ತಮ್ಮನನ್ನು ಮಾತ್ರ ಮರೆಯಬೇಡ ನೀನು. ಯಾಕೆಂದ್ರೆ ಚಿಕ್ಕಂದಿನಿಂದಲೇ ನನ್ನ ತಮ್ಮ ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಿನಗೋಸ್ಕರ ನನ್ನ ಶಾಲೆ ಕಲಿಯಲಿ ಎಂದು ದಿನನಿತ್ಯ ಬೀದಿ ಬೀದಿ ಅಲಗಾಡಿ ಪೇಪರ್ ಹಂಚುತ್ತಾನೆ. ಇನ್ನು ಅಂಗಡಿ ಅಂಗಡಿ ತಿರುಗಾಡಿ ಬ್ರೆಡ್ ವಿತರಣೆ ಮಾಡುತ್ತಾನೆ. ಅಷ್ಟೇ ಅಲ್ಲಪ್ಪ, ಇದು ಎಲ್ಲ ಸಾಲದು ಎಂದು ತಿಳಿದು ನನ್ನ ಚಿಕ್ಕ ತಮ್ಮ ನಿನಗೋಸ್ಕರ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ತಮ್ಮ, ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲಪ್ಪ, ನನ್ನ ಅಣ್ಣ ದೊಡ್ಡ ವಿದ್ಯಾವಂತನಾಗಬೇಕು, ದೊಡ್ಡ ಅಧಿಕಾರಿ ಆಗಬೇಕೆಂದು ಕನಸು ಕಟ್ಟಿಕೊಂಡು ಕೊಡ್ತಿದ್ದಾನೆ ನನ್ನ ಮುತ್ತಿನಂತ ತಮ್ಮ. ಆದ್ರೆ ಆ ನನ್ನ ಮುತ್ತಿನಂತ ಸುರೇಶನಿಗೆ ನೀನು ಎಂದೆಂದಿಗೂ ಮಾತ್ರ ಅನ್ಯಾಯ ಮಾಡಬೇಡ ತಮ್ಮ, ಅನ್ಯಾಯ ಮಾಡಬೇಡ. ಯಾಕೆಂದ್ರೆ ನನ್ನ ಚಿಕ್ಕ ತಮ್ಮನಿಗೆ ಬೆಂಗಳೂರಿಗೆ ಹೋಗುವ ಸಮಯದಲ್ಲಿ ಅವನಿಗೆ ಒಂದು ಸಾರ ಹೇಳಿ ಹೋಗುತ್ತಮ್ಮ, ಹೇಳಿ ಹೋಗು. ಯಾಕೆಂದ್ರೆ ಈಗ ಅವ ಶ್ರಮ ಪಡೆಯುವುದು ನಿನಗೋಸ್ಕರ ತಮ್ಮ, ನಿನಗೋಸ್ಕರ. ಆ ನನ್ನ ಮುತ್ತಿನಂತ ತಮ್ಮನನ್ನು ಎಂದೆಂದಿಗೂ ಮರೆಯಬೇಡ ತಮ್ಮ, ಮರೆಯಬೇಡ. ಆಯ್ತಕ್ಕ, ನೀನು ಅಂದಂತೆ ಇನ್ನು ಮುಂದೆ ನಿನಗೆ ನಾನು ನನ್ನ ತಮ್ಮಂದಿರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದಷ್ಟು ಬೇಗ ಯಾವುದಾದರೂ ಒಂದು ಒಳ್ಳೆಯ ನೌಕರಿಯನ್ನು ಹಿಡಿಯುವ ದಾರಿಯನ್ನು ಹುಡುಕುತ್ತೇನೆ. ತಮ್ಮ, ನೆನೆಸುವಷ್ಟರಲ್ಲಿ ನನ್ನ ತಮ್ಮ ಸುರೇಶ್ ಬಂದೇ ಬಿಟ್ಟ. ಅದು ಅಲ್ಲಿ. ಹಲೋ ಚಂದ್ರಶೇಖರ್. ಹಲೋ ವಕೀಲರು, ಏನೋ ಅಪರೂಪವಾಗಿ ಬಂದುಬಿಟ್ಟಿರೋರಲ್ಲ ಈ ಬಡವನ ಮನೆಗೆ, ಏನೋ ಸಮಾಚಾರ? ನೀವಿಂದು ಬೆಂಗಳೂರಿಗೆ ಹೋಗುವ ಸುದ್ದಿ ಕೇಳಿದೆ, ಅದಕ್ಕೆ ಭೇಟಿಯಾಗಿ ಮಾತನಾಡಿಸಿಕೊಂಡು ಹೋದರಾಯಿತೆಂದು ಬಂದೆ. ಬಂದದ್ದು ಬಹಳ ಸಂತೋಷವಾಯಿತು ಫ್ರೆಂಡ್. ಎಲ್ಲಿ ಕೂಡಿ ಆಡಿದ ನಮ್ಮ ಬಾಲ್ಯ ಸ್ನೇಹಿತವನ್ನು ಮರೆತು ಬಿಟ್ಟಿರೋರೇನೋ ಎಂದುಕೊಂಡಿದ್ದೆ. ಕೂಡಿ ಆಡಿ ಕೂಡಿ ಉಂಡ ಬಾಲ್ಯದ ಸವಿ ನೆನಪು ಅದೇಗೆ ಮರಿಲಿಕ್ಕಾಗುತ್ತದೆ ಫ್ರೆಂಡ್? ನೀನು MA ಮುಗಿಸಿದೆ, ನಾನು ಲಾ ಮುಗಿಸಿದೆ. ಇಲ್ಲಿ ನಿನ್ನನ್ನು ಮರೆಯುವಂತ ಪ್ರಶ್ನೆ ಏನಿದೆ ಫ್ರೆಂಡ್? ಎಷ್ಟೇ ಆಗ್ಲಿ ತಾವು ದೊಡ್ಡ ಶ್ರೀಮಂತರಲ್ಲವೇ? ಶ್ರೀಮಂತರೇ. ಸ್ನೇಹಿತರ ಆತ್ಮೀಯತೆ ಮುಂದೆ ಶ್ರೀಮಂತಿಕೆ ಏನು ಮಾಡಲಾರದು ಸಿಸ್ಟರ್, ಏನು ಮಾಡಲಾರದು. ಆದ್ರೆ ಈ ಪ್ರಪಂಚದ ಜನ
ಶ್ರೀಮಂತಿಕೆ ನೋಡ್ತಾ ಇದೆ, ದುಡ್ಡು ನೋಡ್ತಾ ಇದೆ. ನಮ್ಮಂತ ಬಡವರನ್ನು ನೋಡೋದಿಲ್ಲ ಶ್ರೀಮಂತರೇ. ಹೌದು ಸಿಸ್ಟರ್, ಹಣವು ನೋಡುವವರಿದ್ದಾರೆ, ಗುಣವೂ ನೋಡುವವರಿದ್ದಾರೆ ಅಂತ ನಡೆದಿದೆ ಪ್ರಪಂಚದಾಟ. ಹಣ ಇದ್ದವರು ಸತ್ತಿಲ್ಲ, ಗುಣ ಇದ್ದವರು ಬದುಕಿಲ್ಲ, ಎಲ್ಲವೂ ನಶ್ವರದ ಸಂಕೇತ. ಆದರೂ ಪ್ರೇಮ ಬಂಧುತ್ವದ ಮುಂದೆ ಎಲ್ಲವೂ ಶೂನ್ಯ ಸಿಸ್ಟರ್, ಎಲ್ಲವೂ ಶೂನ್ಯ. ನೋಡಕ್ಕ, ಎಷ್ಟೇ ಆಗಲಿ ಅವನು ವಕೀಲನು. ದಿನಾಲು ನ್ಯಾಯ ದೇವತೆಯ ಸಮ್ಮುಖದಲ್ಲಿ ನಿಂತು 10 ಕೇಸುಗಳ ಬಗ್ಗೆ ಕ್ರಾಸ್ ಮಾಡಿ ಮಾತಿನ ಪಟಾಕಿಯನ್ನು ಹಾರಿಸಿ ಅನೇಕರನ್ನು ಸೋಲಿಸಿದ ಮಹಾ ಸರದಾರನಿವನು. ಅಂದ ಮೇಲೆ ನಿನ್ನ ಮಾತಿಗೆ ಒಳಗಾಗುವನೇ ಈ ವಕೀಲನು. ಅಷ್ಟೊಂದು ಬುದ್ಧಿವಂತನೇ ನಾನು? ಹೌದು ಸುರೇಂದ್ರ, ನಿನ್ನ ಬುದ್ಧಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಹಿಡಿದ ಕೇಸನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು 3 ಮರ್ಡರ್ ಮಾಡಿ ಬಂದ ವ್ಯಕ್ತಿಗೆ ಅದು ಯಾವ ಶಿಕ್ಷೆಯೂ ಆಗದಂತೆ ನೋಡಿಕೊಂಡ ಹಮ್ಮೀರ ನೀನು. ಅಂದ ಮೇಲೆ ನೀನು ಸಾಮಾನ್ಯ ವಕೀಲನೇ? ಸಾಮಾನ್ಯನೋ ಅಸಾಮಾನ್ಯನೋ ಆ ತೀರ್ಪು ನಿಮ್ಮಂಥವ್ರಿಗೆ ಬಿಟ್ಟದ್ದು. ಹಾ ಚಂದ್ರಶೇಖರ್, ನೀನು ಸುಟಿಗೇಶಿನೊಂದಿಗೆ ಬೇಗನೆ ರೆಡಿಯಾಗಿ ಬಾ. ನಿನ್ನನ್ನು ಬಸ್ ಸ್ಟ್ಯಾಂಡ್ವರೆಗೆ ಕಳಿಸಿ ಬರುತ್ತೇನೆ. ಸ್ವಲ್ಪ ತಡೆ ಫ್ರೆಂಡ್, ನನ್ನ ತಮ್ಮ ಸುರೇಶನು ಕಾಲೇಜು ಮುಗಿಸಿಕೊಂಡು ಬರುವ ವೇಳೆಯಾಗಿದೆ. ಅವನಿಗೂ ಸ್ವಲ್ಪ ಹೇಳಿ ಹೋದರಾಯಿತು. ತಮ್ಮ, 1 ನಿಮಿಷ ಇರು. ನೋಡು, ನನ್ನ ತಮ್ಮ ಸುರೇಶ್ ಬರೋತ್ತಿಗೆ ಬೇಗನೆ ಒಳಗಡೆ ಹೋಗಿ ಎಲ್ಲ ಊಟಕ್ಕೆ ಸಿದ್ಧತೆ ಮಾಡುತ್ತೇನೆ. ಊಟ ಮಾಡಿಕೊಂಡು ಆಮೇಲೆ ಹೋಗುವರಂತೆ. 1 ನಿಮಿಷ ಇರಿ. ಹಾ ಚಂದ್ರಶೇಖರ್, ನೀನು BE ಕಂಪ್ಯೂಟರ್ ಕೋರ್ಸನ್ನು ಮುಗಿಸಿ ಆದಷ್ಟು ಬೇಗ ಒಂದು ಒಳ್ಳೆಯ ನೌಕರಿಯನ್ನು ಹಿಡಿ. ಅಂದರೆ ನಿನ್ನಕ್ಕ ನಿನ್ನ ತಮ್ಮನಿಗೆ ತೊಂದರೆ ತಪ್ಪುತ್ತದೆ, ಮೇಲಾಗಿ ಅವರ ಮೇಲಿನ ರಿಸ್ಕ್ ಕಡಿಮೆ ಆಗುತ್ತದೆ. ಹೌದು ವಕೀಲ್ರೇ, ನೀವು ಅಂದಂತೆ ಇನ್ನು ಮುಂದೆ ನನ್ನ ಅಕ್ಕ ತಮ್ಮಂದಿರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದಷ್ಟು ಬೇಗ ಯಾವುದಾದರೊಂದು ಒಳ್ಳೆಯ ನೌಕರಿಯನ್ನು ಹಿಡಿದು ಅವರ ಕಷ್ಟ ಸುಖದನ್ನು ಬಯಲು ಮಾಡುತ್ತೇನೆ. ಅಷ್ಟು ಮಾಡಿದರೆ ಬೆಸ್ಟ್ ಆಗುತ್ತದೆ ಫ್ರೆಂಡ್. ನಿನ್ನ ಶಿಕ್ಷಣಕ್ಕಾಗಿ ಅಹೋರಾತ್ರಿ ಶ್ರಮಿಸಿದ ನಿನ್ನಕ್ಕ ನಿನ್ನ ತಮ್ಮನಿಗೆ ತೊಂದರೆ ತಪ್ಪುತ್ತದೆ. ಅದೇ ರೀತಿಯಾಗಿ ಮನೆತನದ ಜವಾಬ್ದಾರಿಯನ್ನು ಹೊತ್ತು ನಿಂತಿದ್ದಾರೆ. ನೀನು ಬೇಗನೆ ಒಂದು ಒಳ್ಳೆಯ ನೌಕರಿ ಹಿಡಿದು ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡು. ಅಣ್ಣ, ಅಕ್ಕ, ಇಂದು ನನಗೆ ಬಹಳ ಸಂತೋಷವಾಗಿದೆ. ಇದೇನೋ ಸುರೇಶ, ಸಂತೋಷದಿಂದ ಕುಣಿದಾಡುತ್ತಾ ಬರುತ್ತಿರುವೆಯಲ್ಲ. ಕಾಲೇಜಿನಲ್ಲಿ ಏನಾದರೂ ಆಟ ಪಾಠದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವೇನೋ ತಮ್ಮ? ಆಟ ಪಾಠದಲ್ಲಿ ಎಂದೋ ಫಸ್ಟ್ ಬಂದಿದ್ದೇನಣ್ಣ. ಆದರೆ ಏಕೆ ಸುರೇಶ್, ಆದರೆ ಎಂಬ ಆತಂಕದ ಮಾತೇಕೆ? ನಾನೊಂದು ಲಾಟ್ರಿ ಟಿಕೆಟ್ ತೆಗೆದುಕೊಂಡಿದ್ದೀನಣ್ಣ. ಅದಕ್ಕೆ 10,000 ರೂಪಾಯಿ ಬಹುಮಾನ ಬಂದಿದೆ. ಚಂದ್ರಶೇಖರ್, ಇದಕ್ಕಂತಾರೋ ಗುಡ್ ಲಕ್ ಅಂತ. ಓ, ವಕೀಲರು ಬಂದಿದ್ದಾರಲ್ಲ, ನಮಸ್ಕಾರ ಸರ್. ನಮಸ್ಕಾರ ಸುರೇಶ್ ಅವರಿಗೆ. ಓ ಅಕ್ಕ, ಅಕ್ಕ ಬೇಗನೆ ಹೊರಗೆ ಬಾರಮ್ಮ, ಬೇಗನೆ ಹೊರಗೆ ಬಾ. ತಮ್ಮ, ಈಗ ತಾನೇ ಬಂದೇನಪ್ಪ ನೀನು? ಹೌದಕ್ಕ, ಈಗ ತಂದೆ ಬಂದೀನಿ. ನೋಡಕ್ಕ, ತಮ್ಮನ ಸಂತೋಷವನ್ನು ನಾವಿಬ್ಬರು ಹಂಚಿಕೊಂಡು ಹಾಡಿ ಕುಣಿದಾಡೋಣ ಅಂತ ಅಕ್ಕ, ಹಾಡಿ ಕುಣಿದಾಡೋಣ. ಆಯ್ತು ತಮ್ಮ, ನಿಮ್ಮಿಬ್ಬರ ಸಂತೋಷನೇ ಈ ನಿನ್ನ ಅಕ್ಕನ ಸಂತೋಷ. ಆಯ್ತೇನಪ್ಪ? ಹಸಿದಾಗ ಅನ್ನ, ಹನಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ.
ಅನ್ನ ನನಗಾದ ನೀರು ಕೊಡಲಿದ್ದ ಮೇಲೆ ಚಂದವೋ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡಲಿದ್ದ ಮೇಲೆ ಚಂದವೋ ಚಂದವೋ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ದಿನದೇ ಇದ್ರೆ ಚಂದವೋ ಅನ್ನ ನನಗಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ಮೋಡ ಮುಡಿದು ಚದುರಿದರೆ ವೈರುತ್ತನೇ ಇಲ್ಲಣ್ಣ ಹೂ ಮುಡಿದು ಮುಡಿದರೆ ಜೇನುಗೂಟೆ ಇಲ್ಲಣ್ಣ ಕಣ್ಣೆಲ್ಲ ಕೆಚ್ಚಲು ಕಲ್ಲಿಗೆ ಮೀಸಲು ಹಸುವಿನ ಹಾಗೆ ನಮಗಿಲ್ಲ ಹಸುವಿನ ಹಾಗೆ ನಮಗಿಲ್ಲ ಹೀಗಾಗಿ ನಿಯಮ ಪಾಲಿಸದಿದ್ದರೆ ಚಂದವೋ ಚಂದವೋ ಹಸಿದಾಗ ಅನ್ನ ನನಗಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಗೂ ದಾನ ಕೊಡದಿದ್ದ ಮೇಲೆ ಚಂದವೋ ಚಂದವೋ ಭೂಮಿ ತಾಯಿ ತಾರ ಗವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಚಂದವೋ